ಇದೆ ಈಗೊಂದು 3-4 ತಿಂಗಳು ಅನ್ಸುತ್ತೆ 6 ತಿಂಗಳ ಹಿಂದೆ ಭಾಳ ದೊಡ್ಡ ಸದ್ದಾಗಿತ್ತು ಇದೇ ಕೇಸು. ಇದೇ ಲೇಡಿ ಖುಷಿ ತಾಪಂಡ ಅಂತ ಬಿಗ್ ಬಾಸ್ನ ಸ್ಪರ್ಧಿ ಮತ್ತು ಮಾಜಿ ನಟಿ ಏನಿದ್ದಾರೆ, ಇವರ ಇಶ್ಯೂ ಭಾಳ ಸದ್ದಾಗಿತ್ತು ಸರ್. ಅರವಿಂದ ರೆಡ್ಡಿ ಅಂತ ಒಬ್ಬ ಉದ್ಯಮಿ, ಆತ್ಮ ಗ್ಲಾಮರ್ ಲೋಕದ ಪ್ರೊಡ್ಯೂಸರ್ ಏನೋ ಇತ್ಯಾದಿ. ಈಕೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನಗೆ ಹರಾಸ್ಮೆಂಟ್ ಮಾಡಿದ್ದಾರೆ, ನನಗೆ ಸ್ಟಾಕಿಂಗ್ ಮಾಡಿದ್ದಾರೆ, ಆ ಥರ ಕಂಪ್ಲೇಂಟ್ ಕೊಟ್ಟು ಅವ್ನು ಬೇರೆ ದೇಶದಿಂದ ಬಂದಾಗ ಏರ್ಪೋರ್ಟಲ್ಲಿ ಅವನನ್ನು ಅರೆಸ್ಟ್ ಮಾಡಲಾಯಿತು. ಆಮೇಲೆ ಅವ್ನು ಈಚೆ ಬಂದ ಮೇಲೆ ಈಗ ಯಾರು ಈ ಮನುಷ್ಯ ಸೂಸೈಡ್ ಮಾಡ್ಕೊಂಡಿದ್ದಾನಲ್ಲ ವೈಶಾಖ್ ಅನ್ನೋನು, ಈತನು ಈಕೆ ಗೆಳೆಯ. ಫಸ್ಟು ಅರವಿಂದ್ ರೆಡ್ಡಿ ಈಕೆ ಗೆಳೆಯ, ನನ್ನ ಗೆಳೆಯನಾಗಿದ್ದ ಅವನು, ನಂತರ ನನಗೆ ಚೀಟ್ ಮಾಡ್ದ ಅನ್ನುವ ಕಂಪ್ಲೇಂಟ್ ಕೊಟ್ಟು ಆಕೆನ ಅರೆಸ್ಟ್ ಮಾಡಿಸಿದ್ಲು ಈ ಲೇಡಿ. ಅರೆಸ್ಟ್ ಆಗಿ ಅವ್ನು ಜೈಲಿಗೆ ಹೋಗಿ ವಾಪಸ್ ಬಂದಮೇಲೆ ಈಕೆಯ ಇನ್ನೊಬ್ಬ ಗೆಳೆಯ, ಈಗ ವೈಶಾಖ್ ಸತ್ತೋಗಿದ್ದಾನಲ್ಲ, ಅವನ ಮೂಲಕ 7 ಕೋಟಿ ಹಣ ಕೇಳಿದ್ರು ಅಂತ, ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಆ ಕೇಸಲ್ಲಿ ಅವನು ಜೈಲಿಗೆ ಹೋಗಿದ್ದ. ಈಕೆಯ ಮೊದಲ ಆಪ್ತಾನು ಜೈಲಿಗೆ ಹೋದ, ಎರಡನೇ ಆಪ್ತಾನು ಜೈಲಿಗೆ ಹೋಗಿದ್ದ. ಅವನು ಸಂಸಾರಸ್ಥ ಉದ್ಯಮಿ, ದುಡ್ಡು ಹಣಕಾಸು ಇರೋನು. ಅವನು ಈಕೆ ಮನೇಲಿ ಬಂದು ಮಲಗ್ತಾ ಇದ್ದಂತೆ. ಈಕೆ ಎಲ್ಲ ಹೊರಗಡೆ ಬೇರೆ ಕಡೆ ಎಲ್ಲ ಹೋಗಿದ್ರಂತೆ. ಅವಾಗ ಇವ್ರ ಮನೇಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈಕೆನೇ ಕಾರಣ ಅಂತ ಪೊಲೀಸ್ ಕಂಪ್ಲೇಂಟ್ ಏನೋ ಕೊಟ್ಟಿದ್ದಾರೆ. ಜೊತೆಗೆ ಈ ಮಹಿಳೆ ಅವನ ಶವ ನೋಡೋಕ್ಕೆ ಅಂತ ಹೋದಾಗ ಏನೋ ಭೇಟಿ ಮಾಡಿಸ್ದೆ, ಮುಖ ತೋರಿಸ್ದೆ ಕಳಿಸಿದ್ದಾರೆ. ಇವರೇ ಕಲ್ಪ್ರಿಟ್ಟು ಅಂತ ಅವ್ರ ಫ್ಯಾಮಿಲಿಯವ್ರು ಹೇಳ್ತಾ ಇರೋದು. ಇದೇನನ್ಸುತ್ತೆ ಸರ್, ಇದು ಈ ನಮ್ಮ ಯುವಜನ ಗ್ಲಾಮರು, ಆಮೇಲೆ ಮಾಡೆಲಿಂಗು, ಇದರ ಹಿಂದೆ ಬಿದ್ದು, ಆಮೇಲೆ ಐಷಾರಾಮಿತನದ ಹಿಂದೆ ಬಿದ್ದು ಹೇಗೆ ತಮ್ಮ ಕೆರಿಯರನ್ನು ಹಾಳು ಮಾಡ್ಕೊತಾ ಇದ್ದಾರೆ ಅನ್ನೋದಕ್ಕೆ ಈ ಪ್ರಕರಣಗಳ ಸಾಕ್ಷಿ. ನೋಡಿ, ಅವನು ಶೋಕಿಗೆ ಬಿದ್ದ ಒಬ್ಬ ಪ್ರೊಡ್ಯೂಸರು, ಅವನು ಮರ್ಯಾದೆ ಕಳ್ಕೊಂಡು ಹೆಂಗೋ ಆತ ಆರಾಮಾಗಿದ್ದ. ಇವನು ಯಾರೋ ಪಾಪ ಫ್ಯಾಮಿಲಿ ಬಿಟ್ಟು, ಹೆಂಡತಿ ಜೊತೆ ಜಗಳ ಆಯಿತು ಅಂತ ಯಾರ್ದೋ ಮಹಿಳೆ ಜೊತೆ ಹೋಗಿ ಅವ್ರ ಮನೇಲಿ ಉಳ್ಕೊಂಡು ಅಲ್ಲೇ ಸೂಸೈಡ್ ಮಾಡ್ಕೊಳ್ಳೋದಿದೆಯಲ್ಲ, ಇದಕ್ಕಿಂತ ದುರಂತ ಇನ್ನೇನಿಲ್ಲ. ನಮ್ಮ ಸೊಸೈಟಿ ಯಾವ ಕಡೆ ಹೋಗ್ತಾ ಇದೆ. ಆಮೇಲೆ ಗ್ಲಾಮರ್ ಹಿಂದೆ ಬಿದ್ದವರು ಕೆರಿಯರ್ನ ಬರ್ಬಾದ್ ಮಾಡಿಕೊಂಡು, ಏನೂ ಮಾಡೋಕ್ಕಾಗದೆ, ಏನೂ ಅವಕಾಶ ಸಿಗದೆ, ಯಾರೋ ಈ ಥರ ಹಣ ಇರೋರು ಹಿಂದೆ ಬೀಳೋದು, ಅದರ ರೆಪರ್ಕೇಷನ್ಸ್ಗಳಿದೆ, ಅದರ ಪರಿಣಾಮಗಳು, ಅದರ ಏನೋ ನೆಗೆಟಿವ್ ಅಂಶಗಳು ಸರ್. ಇದೊಂಥರ ಹನಿ ಟ್ರ್ಯಾಪಿಂಗ್ ಇದೆ, ಅಂದರೆ ಬೇರೆ ಡಿಫ್ರೆಂಟ್ ಫಾರ್ಮ್ ಆಫ್ ಹನಿ ಟ್ರ್ಯಾಪಿಂಗ್. ಅಲ್ಲ, ಈ ಕೇಸಸ್ಸು ತುಂಬ ಜಾಸ್ತಿ ಆಗ್ತಾ ಇದೆ ಸರ್ ಇತ್ತೀಚೆಗೆ. ಒಂದೊಂದೇ ಪ್ರಕರಣಗಳು ಬೆಳಕಿಗೂ ಜಾಸ್ತಿ ಬರ್ತಾರೆ. ಅದ್ರ ಬಗ್ಗೆ ಇವೆಲ್ಲ ದುಡ್ಡಿದ್ದವರು ಮತ್ತು ದೊಡ್ಡ ಶ್ರೀಮಂತರು ಎಲ್ಲ ಅಲರ್ಟ್ ಆಗಬೇಕು ಅದಕ್ಕೆ. ಅವ್ರೇನು ಮಾಡ್ತಾರೆ, ಅದೃಷ್ಟ ಪರೀಕ್ಷೆಗಳಿತಾರೆ ಸರ್. ಮಾಡೆಲಿಂಗ್ ಮಾಡೋಣ ಅಂತ ಯಾರೋ ಒಬ್ರು ಹೋಗ್ತಾರೆ, ಕೆರಿಯರು ಕೈ ಹಿಡಿಯೋದಿಲ್ಲ, ಅದು ನಟನೆಯಲ್ಲಿ ಕೈ ಹಿಡಿಯೋದಿಲ್ಲ, ಆಮೇಲೆ ಮೈ ಬಗ್ಗಲ್ಲ, ಕೆಲಸ ಮಾಡೋಕ್ಕೆ ಮೈ ಬಗ್ಗಲ್ಲ. ಅವಾಗ ಏನು ಮಾಡೋದು, ಬದುಕೋಸ್ಕರ ಈ ಐಷಾರಾಮಿ ಶೋಕಿಗೆ ಬಿದ್ದುಬಿಟ್ಟಿರ್ತಾರೆ ಅಷ್ಟರಾಗಲೇ. ಅಲ್ಲ, ಶಾರ್ಟ್ ಟರ್ಮಲ್ಲಿ ಅವರಿಗೆಲ್ಲ ಇದು ಬೇಕು ಸರ್, ಬೇಗ ಸಕ್ಸಸ್ ಬೇಕು, ಸಾಧ್ಯ ಇಲ್ಲ. ಬೇರೆಯವರಿಂದ ವಿಭಿನ್ನವಾಗಿರಬೇಕು. ಐಷಾರಾಮಿ ಹೋಟ್ಲ್ಗಳು ಉಳ್ಕೋಬೇಕು, ಪುಕ್ಸಟೆ ಕಾರ್ಗಳು ಬೇಕು, ಪುಕ್ಸಟೆ ಖರ್ಚು ಬೇಕು, ಎಲ್ಲ ಇನ್ಸ್ಟೆಂಟ್ ಬೇಕು. ಅವಾಗ ಮದುವೆ ಆಗಿರೋನಾದ್ರೇನು, ಉದ್ಯಮಿ ಆದ್ರೇನು, ಮುದುಕ ಆದ್ರೇನು, ಅವ್ರ ಹಿಂದೆ ಹೋಗೋದು, ಈ ರೀತಿಯ ದುರಂತಗಳು. ಇದು ಒಂದು ಈ ಕೇಸಿಗೆ ಹೇಳ್ತಾ ಇರೋದಲ್ಲ ನಾವು, ಇನ್ ಜನರಲ್ ಹೇಳೋದಾದರೆ ಸರ್, ಈ ಮಾಡೆಲಿಂಗ್ ಲೋಕ, ಸಿನಿ ಲೋಕ ಅದಿದೆಯಲ್ಲ, ಅದರ ದುರಂತಗಳ ಬಗ್ಗೆ, ಅಲ್ಲಿ ಹೋಗ್ತಿರೋ ಯುವಜನರು ಅನುಭವಿಸ್ತಾ ಇರೋ ಸಂಕಟಗಳ ಬಗ್ಗೆ, ಅಲ್ಲಿ ಏನೋ ಗ್ಲಾಮರ್ ನೋಡಿ ಹೋಗಿ ಹೂಡಿಕೆ ಮಾಡಿ ಕಾಸು ಕಳ್ಕೊತಾ ಇರೋರ ಬಗ್ಗೆ, ಜೀವ ಕಳ್ಕೊತಿರೋರ ಬಗ್ಗೆ ನಾವು ಡಿಸ್ಕಷನ್ಗಳೇ ಮಾಡ್ತಾ ಇಲ್ಲ ಸರ್.